ಶುಭೋದಯ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಲಾಸ್ಟ್ ವೀಕ್ ಸ್ವಲ್ಪ ಕಾಫ್ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಕ್ರ್ಯಾಂಕಿ ವಾಸ್, ಬಟ್ ನಾವು ಫೀಲಿಂಗ್ ಬೆಟರ್. ಸೊ ಇವತ್ತು ವೀಕೆಂಡ್ ಆಗಿದ್ರಿಂದ ಆರಾಮಾಗಿ ಎದ್ದು ಗಾಯತ್ರಿ ಮಂತ್ರನ ಪ್ಲೇ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೆ. ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಿ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಇವತ್ತು ಶಿಯಾ ಸೀಡ್ಸ್ ಲ್ಯೂಕ್ವಾರ್ಮ್ ವಾಟರ್ ಜೊತೆ ಹನಿ ಹಾಕಿ ಕುಡಿಯೋದೆ ನಂದು ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಆಗಿತ್ತು. ಸೊ ಮಾರ್ನಿಂಗ್ ಡ್ರಿಂಕ್ ಕುಡಿತಾ ಗಾಯತ್ರಿ ಮಂತ್ರನ ಫೀಲ್ ಮಾಡ್ತಾ ಇದ್ದೆ. ಆಮೇಲಿಂದ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಚಿಕ್ ಪೀಸ್ ದೋಸೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ನೀವು ನೋಡ್ತಿರ್ಬೋದು, ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿ ಮಿಕ್ಸರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ ಪುಡಿ, ಸ್ವಲ್ಪ ಪುದೀನ ಪೌಡರ್ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು 3 ಸ್ಪೂನ್ಸ್ ಆಫ್ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಕ್ಯಾರೆಟ್ ಮಿಕ್ಸ್ ಮಾಡಿ ಪ್ಯಾನಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾವು ರೆಗ್ಯುಲರ್ ದೋಸೆ ಥರ ತೆಳ್ಳಗೆ ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಹಾಕಬೇಕು. ಆ್ಯಂಡ್ ಅದಕ್ಕೆ ಸ್ವಲ್ಪ ಎಳ್ಳು ಹಾಕಿದೆ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಅಂತ. ಟ್ರಸ್ಟ್ ಮೀ, ದ ಟೇಸ್ಟ್ ವಾಸ್ ವೆರಿ ವೆರಿ ನೈಸ್ ಆ್ಯಂಡ್ ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಸೋ ಹೆಲ್ದಿ. ಅದಕ್ಕೆ ರೆಡ್ ಚಟ್ನಿ ಮಾಡಿದ್ದೆ. ಸೊ ಇಟ್ ವಾಸ್ ಆಸಮ್. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಇವತ್ತು ಸಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡ್ ಚಿಕನ್ ತರೋದಕ್ಕೆ ಅಂತ ಹೋದರು ಬಿದ್ರಂಕಾಗೆ. ಆ್ಯಂಡ್ ಇಲ್ಲಿ ಚಿಕನ್ ಅಂತೂ ಫಾಸ್ಟಾಗಿ ಖಾಲಿ ಆಗುತ್ತೆ. ಸೊ ನೀವು ನೋಡ್ಬೋದು, ಆಲ್ರೆಡಿ ಅಲ್ಲಿ ಎಂಟಿ ಇದೆ. ಸೊ ಬೇಗನೆ ಖಾಲಿ ಆಗುತ್ತೆ ಅಂತ ಹೋದ್ವಿ. ಇವತ್ತು ನಾವು ಥೈ ಪೀಸ್ ಮತ್ತು ಲೆಗ್ ಪೀಸ್ ತೊಗೊಂಡು ಮನೆಗೆ ಬರ್ತಾ ಇದ್ದಂಗೆ ಸರಿಗಮಪ ಸ್ಟಾರ್ಟ್ ಆಗಿತ್ತು. ಸರಿಗಮಪ ನೋಡ್ತಾ ಕಾಚಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎವ್ರಿ ಡೇ ನಾವಿಬ್ಬರು ಕಾಚಾಡ್ತಾ ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ. ಬಿಕಾಸ್ ಎವ್ರಿ ಡೇ ಏನಾಗಿರುತ್ತೆ, ವಿ ಡಿಸ್ಕಸ್ ಆ್ಯಂಡ್ ಎಲ್ಲನೂ ಮಾತಾಡ್ತಾ ಇರ್ತೀವಿ. ಸೊ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಇದೇ ಥರ ಇದಾಗಿತ್ತು ನಮ್ಮದು ಇವತ್ತಿನ ಡೇ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಅಪ್ಕಮಿಂಗ್ ವ್ಲಾಗ್ಸ್ಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.